ಬಾಲ್ಯ ವಿವಾಹದ ವಿರುದ್ಧ ಸಿಡಿದೆದ್ದಿದ್ದಾಳೆ 8ನೇ ತರಗತಿಯ ಬಾಲಕಿ. ಅಂದರೆ ಬಲವಂತದಿಂದ ಕುಟುಂಬಸ್ಥರ ಕಡೆಯಿಂದ ಮದುವೆ ಇರುತ್ತೆ, ಅದನ್ನು ಬೇಡ ಅಂಥೇಳಿ ಅದನ್ನು ನಿರಾಕರಿಸಿದ್ದು ಬಾಲಕಿ. ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಾಲ್ಯ ವಿವಾಹದ ವಿರುದ್ಧ ಸಿಡಿದೆದ್ದಿದ್ದಾಳೆ 8ನೇ ತರಗತಿಯ ಬಾಲಕಿ. ಬಲವಂತದಿಂದ ತಾಳಿ ಕಟ್ಟಿಸಲು ಬಾಲಕಿಯ ಪೋಷಕರು ಪ್ರಯತ್ನವನ್ನು ಮಾಡ್ತಾರೆ. 14 ವರ್ಷದ ಬಾಲಕಿಗೆ ಕಿರುಕುಳ ನೀಡಿ ಬಾಲ್ಯ ವಿವಾಹಕ್ಕೆ ಯತ್ನ ಆಗತ್ತೆ. ಹಿಗ್ಗಾಮುಗ್ಗ ಥಳಿಸಿ ಸೋದರ ಮಾವನ ಜೊತೆ ಮದುವೆಗೆ ಯತ್ನ ಆಗತ್ತೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ಆಗಿರುವಂತಹ ಅಮಾನವೀಯ ಘಟನೆ ಇದು. ಕಾಲಿಗೆ ಬೀಳ್ತೀನಿ, ತಾಳಿ ಕಟ್ಟಿಸಬೇಡಿ ಅಂತ ಬಾಲಕಿ ಗೋಳಾಟ ಮಾಡ್ತಿದ್ರು ಕೂಡ ಈ ಪಾಪಿ ಪೋಷಕರು ಬಿಡಲಿಲ್ಲ. ಹೇಗೋ ಚೀರಾಡಿ ಏನೋ ಒಂದು ಮಾಡಿ ತಪ್ಪಿಸಿಕೊಂಡಿದ್ದಾಳೆ. ಬಾಲ್ಯ ವಿವಾಹದ ವಿರುದ್ಧ ಬಾಲಕಿನೇ ಸಿಡಿದೆದ್ದಿರುವಂಥ ಘಟನೆ ಇದು. ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಮದುವೆ ಮಾಡಲೇಬೇಕು ಅಂಥೇಳಿ ಪೋಷಕರ ಒತ್ತಾಯ ಇದು. 8ನೇ ತರಗತಿ ಪುಟ್ಟ ಬಾಲಕಿ, 13-14 ವರ್ಷದ ಬಾಲಕಿಗೆ ಈ ರೀತಿಯಾಗಿ ಒತ್ತಾಯ ಹಾಕಿದಾಗ ಆ ಬಾಲಕಿ ಏನು ಮಾಡಲಿಕ್ಕೆ ಸಾಧ್ಯ? ಇಡೀ ಪೋಷಕರ ವಿರುದ್ಧವಾಗಿ ಆ ಬಾಲಕಿ ನಿಲ್ತಾಳೆ. ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತೇಳಿ. ಉಸಿರುಗಟ್ಟಿದೆ ಅಂಥೇಳಿ ಹೇಳಿದರೂ ಕೂಡ ಸಂಬಂಧಿಕರು ಬಿಡ್ತಾ ಇಲ್ಲ. ಥಳಿಸಿ ಮದುವೆಗೆ ಯತ್ನಿಸಿರುವಂತಹ ಅಮಾನವೀಯ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೋದರ ಮಾವನಿಂದ ಬಾಲಕಿಗೆ ತಾಳಿ ಕಟ್ಟಲು ಆಗಿರುವಂಥ ಪ್ರಯತ್ನ ಇದೆ. ತಾಳಿ ಕಟ್ಟಿಸಬೇಡಿ, ಕಾಪಾಡಿ ಅಂತೇಳಿ ಬಾಲಕಿ ಆಕ್ರಂದನ ಮುಗಿಲು ಮುಟ್ಟಿದ್ರು ಕೂಡ, ಆಕ್ರೋಶಭರಿತವಾಗಿ ನೋವಿನಿಂದ ಗೋಳಾಟ ಮಾಡ್ತಿದ್ರು ಕೂಡ ಯಾರು ಬರಲಿಲ್ಲ ಅಲ್ಲಿ ಮುಂದೆ. ಆ ವಿಡಿಯೋ ವೈರಲ್ ಆಗತ್ತೆ, ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಪೊಲೀಸರು ಬಂದು ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರುವಂತಹ ಅಕ್ಕಪಕ್ಕದವರು ಏನು ಮಾಡ್ತಿದ್ರು ಅಂತೇಳಿ. ಆ ಪೋಷಕರಿಗಂತೂ ತಲೆ ಇಲ್ಲ, ಬುದ್ಧಿ ಇಲ್ಲ. 14 ವರ್ಷಕ್ಕೆ ಪುಟ್ಟ ಬಾಲಿಕೆಯನ್ನು ಮದುವೆ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರೆ ಇಂಥ ಪಾಪಿ ಪೋಷಕರಿಗೆ ಏನು ಹೇಳಬೇಕು ಅಂತೇಳಿ ಬಲವಂತವಾಗಿ ಅದು. ಆ ಬಾಲಕಿಗೆ ಮದುವೆ ಅಂತಂದರೆ ಏನು ಗೊತ್ತಿಲ್ಲ ಪಾಪ. ಮದುವೆ ಅನ್ನೋದೇ ಗೊತ್ತಿಲ್ಲ. 13-14 ವರ್ಷದಲ್ಲಿ ಏನು ಗೊತ್ತಿರುತ್ತೆ ಸಂಸಾರ ಮಾಡೋದು ಹೇಗೆ, ಏನು ಎತ್ತ ಅಂತೇಳಿ. ಆದರೂ ಕೂಡ ಬಾಲಕಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಪೋಷಕರು ಹೊಡೆದು ಬಡ್ದು ಮದುವೆಗೆ ಒಪ್ಪಿಸಿರ್ತಾರೆ. ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಬೇಡ ಅಂಥೇಳಿ ಅಳಲನ್ನು ತೋಡ್ತಾಳೆ. ಇದೆಲ್ಲ ವಿಡಿಯೋ ಅಲ್ಲಿ ಪಕ್ಕದಲ್ಲಿ ಯಾರು ನಿಲ್ತಾರಲ್ಲ, ಅಲ್ಲಿ ನಿಂತಿದ್ದವರು ಇದನ್ನು ವಿಡಿಯೋವನ್ನು ಮಾಡ್ತಾರೆ. ಈ ವಿಡಿಯೋ ವೈರಲ್ ಆಗುತ್ತೆ, ತಕ್ಷಣ ಪೊಲೀಸ್ನವರು ಬರ್ತಾರೆ. ನೋಡಿದ್ರೆ ಅಯ್ಯೋ ಅಂತ ಅನ್ಸತ್ತೆ. ವಿಡಿಯೋವನ್ನು ನೋಡ್ತಾ ಇದ್ರು, ಈ ಹೊಟ್ಟೆಗೆ ಏನು ತಿಂತಾರೆ ಇವರು ಪೋಷಕರು ಅಂತ. ಆಯಿತು, ನೀವು ಸೋದರ ಮಾವನೇ ಕೊಟ್ಟು ಮದುವೆ ಮಾಡಿಸಿ, ಬಟ್ 18 ವರ್ಷ ತುಂಬಿರಬೇಕಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ? ಯಾಕೆ ಹಿಂಗಾಗುತ್ತೆ? ಹಳ್ಳಿ ಕಡೆಯಲ್ಲೂ ಕೂಡ ಈಗಲೂ ಕೂಡ ಈ ರೀತಿಯ ಪದ್ಧತಿ ಇದೆ. 18 ವರ್ಷದ ಒಳಗಡೆ ಮದುವೆ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕಾನೂನು ಕ್ರಮ ಇದೆ. ನೀವು ಕಾನೂನನ್ನು ಎದುರಿಸಬೇಕಾಗತ್ತೆ. ಆಮೇಲೆ ಚಿಕ್ಕ ಮಗು ಏನು ಗೊತ್ತಿರುತ್ತೆ ಆ ಮಗುಗೆ? 13-14 ವರ್ಷದ ಬಾಲಕಿಯನ್ನು ಮದುವೆ ಮಾಡಿ ಕಳಿಸ್ತೀರಾ ಅಂತಂದ್ರೆ ಏನು ಹೇಳಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಈ ಪೋಷಕರಿಗೆ ಏನು ಹೇಳಬೇಕು ಅಂತೇಳಿ, ಯಾಕೆ ಈ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಅದನ್ನು ಮದುವೆ ಮಾಡಲಿಕ್ಕೆ ಒಪ್ಪಿದ್ರು, ಮದುವೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ? ಕೇವಲ 14 ವರ್ಷದ ಬಾಲಕಿ ಕೊನೆಗೆ ಬಿಡಿಸಿಕೊಂಡಿದ್ದು ಹೇಗೆ ಅಂತೇಳಿ, ಬಚಾವಾಗಿದ್ದು ಹೇಗೆ ಇವರಿಂದ ಅಂತ? ಎಂ ಕುಮಾರ್, ಏನು ಪ್ರಮುಖವಾಗಿ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಅನ್ನೋದು ಕೂಡಲೇ ಎಲ್ಲರ ಗಮನಕ್ಕೆ ಹೋಗಂದು ಹಿಂದುಳಿದ ಜಿಲ್ಲೆ ಅಂತ. ಸೊ ಹಿಂದುಳಿದ ಜಿಲ್ಲೆ ಅಂದ ಕೂಡಲೇ ಅದನ್ನ ಹಿಂದುಳಿದ ಅಣೆಪಟ್ಟಿಗೆ ಸೇರಿಸಿರುವಂತದ್ದು. ಜೊತೆಗೆ ಇಲ್ಲಿ ನಡೆಯುವಂತ ಕೃತ್ಯಗಳೇನ ಇದೊಂಥರ ನಾವು ಪಾಪ ಕೃತ್ಯ ಅಂತ ಕೂಡ ನಾವು ಕರಿಬಹುದು, ಅಮಾನವೀಯ ಕೃತ್ಯ ಅಂತ ಕರಿಬಹುದು. ಯಾಕೆಂದ್ರೆ ಒಂದು ತನ್ನ ಮಗಳಿಗೆ ತನ್ನ ತಾಯಿಯೇ ಇಂಥದ್ದೊಂದು ಕೃತ್ಯಕ್ಕೆ ಸಪೋರ್ಟ್ ಮಾಡ್ತಿರೋಂಥದ್ದು ಬಹಳ ಅತ್ಯಂತ ನಿಷ್ಠುರ ಸಂಗತಿ. ಒಂದೇನಂತಂದ್ರೆ ಈ ಭಾಗದಲ್ಲಿ
ಆ ತರ ಸಮುದಾಯಗಳಲ್ಲಿ ತಮ್ಮ ಒಂದು ಕುಟುಂಬದಿಂದ ಹೆಣ್ಣು ಬೇರೆ ಕುಟುಂಬಕ್ಕೆ ಹೋಗ್ಬಾರ್ದು ಅಂತ, ಜೊತೆಗೆ ತಮ್ಮ ಆಸ್ತಿ ಬೇರೊಬ್ಬರಿಗೆ ಬಿಟ್ಟು ಹೋಗಬಾರ್ದು ಅಂತ ಆ ಕಾರಣವಾಗಿ ಏನು ಬಾಲ್ಯ ವಿವಾಹಗಳ ನಿರಂತರವಾಗಿ ಮಾಡಿಕೊಂಡು ಬಂದದ್ದು. ಈ ಬಗ್ಗೆ ನಾವು ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಏನು ನಾಗಲಕ್ಷ್ಮಿ ಅವರು ಕೂಡ ಬಂದು ಭೇಟಿ ಕೊಟ್ಟು ಸಭೆಯನ್ನ ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಕೂಡ ಇವು ಸ್ಟಾಪ್ ಆಗ್ತಿಲ್ಲ. ಪ್ರಮುಖವಾಗಿ ಏನಂತಂದ್ರೆ ಇದೇನು ಈ ಗ್ರಾಮ ಇದೆ ಚಳ್ಳಕೆರೆ ತಾಲೂಕಿನ ಏನು ಬೇಡರೆಡ್ಡಿಹಳ್ಳಿ ಗೊಲ್ರಟ್ಟಿ ಗ್ರಾಮದಲ್ಲಿ ಅನೇಕ ಪ್ರಕರಣಗಳಿದಾವೆ. ಅನೇಕ ಪ್ರಕರಣಗಳು ರಾಜ್ಯಗಳ ಮೂಲಕ, ಹಿರಿಯರ ರಾಜ್ಯಗಳ ಮೂಲಕ ಅದು ಕ್ಲಿಯರ್ ಆಗ್ತಿತ್ತು. ಆದ್ರೆ ಇವತ್ತು ಆ ಹುಡುಗಿ ಏನು ಅಂತ 8ನೇ ಕ್ಲಾಸ್ ಓದ್ತಿರುವಂತ ಆ ಬಾಲಕಿಗೆ ತಾನು ಮಾವನ ಜೊತೆ ಅಂದ್ರೆ ತನ್ನ ತಾಯಿಯ ಸ್ವಂತ ತಮ್ಮನ ಜೊತೆ ವಿವಾಹವಾಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಹಾಗಾಗಿ ನೇರವಾಗಿ ಅದನ್ನ ಖಂಡಿಸಿರುವಂತದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ನೀವು ಆ ಹುಡುಗಿ ಉಸಿರು ಕಟ್ತಾ ಇದ್ದ, ನಾನು ಸಾಯ್ತಾ ಇದ್ದೀನಿ, ನನ್ನ ಕಾಪಾಡಿ ದೇವರೇ ನನ್ನ ಕಾಪಾಡು, ಒದ್ದಿಕೆರೆ ಸಿದ್ದೇಶ್ವರ ಅನ್ನೋದು ಈ ಭಾಗದ ಒಂದು ದೊಡ್ಡ ಸುಕ್ಷೇತ್ರ. ಅಂದ್ರೆ ಈ ಗೊಲ್ಲ ಸಮುದಾಯ, ಕಾಡುಗೊಲ್ಲ ಸಮಸ್ಯೆ ಇರೋದಂತೆ ಅನೇಕ ಸಮುದಾಯಗಳ ಮನೆ ದೇವರು. ಸಿದ್ದಪ್ಪ ನೀನ್ ಕಾಪಾಡೋ ಅನ್ನುವ ಧ್ವನಿಯನ್ನ ಆಕ್ರಂದನವನ್ನ ಕೇಳುವಾಗ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಮತ್ತು ನುತ್ತುಮ ನೋವಾಗುತ್ತೆ. ಅಂತ ಸ್ಥಿತಿಯಲ್ಲೂ ಕೂಡ ಬಾಲಕಿಯನ್ನ ಕಟ್ಟಿ ಹಾಕುವಂತ, ಅಂದ್ರೆ ಕೈಯಲ್ಲಿ ಕಟ್ಟಿ ಹಾಕುವಂತದ್ದು, ಹಿಡಿದುಕೊಂಡು ತಾಳಿ ಕಟ್ಟು ಅಂತ ಹೇಳೋ ಸ್ಥಿತಿ ಇದೆಯಲ್ಲ, ಇದು ಘನಘೋರ. ಸರ್ಕಾರ ಇಂಥವನ್ನ ಸಾಕಷ್ಟು ರೀತಿಯ ಜಾಗೃತಿಯನ್ನ ಮೂಡಿಸಿರ್ಬೋದು. ಆದ್ರೆ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳೇನಂದ್ರೆ ಬಾಲಕಿಯರೇ ಈ ರೀತಿ ಧ್ವನಿ ಎತ್ತಿದಾಗ ಮಾತ್ರ ಇಂಥದ್ದು ಪ್ರಕರಣಗಳನ್ನ ನಾವು ತಡೆಗಟ್ಟಬಹುದು. ಆದ್ರೆ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ನಿರಂತರ ನಡೀತಿರ್ತವೆ, ಯಾವುದೇ ಕಾರಣ ಗೊತ್ತಾಗೋದಿಲ್ಲ. ಈಗ ಸ್ಥಳೀಯವಾಗಿ ನಡೆದ್ರು ಕೂಡ ಯಾರು ಕೂಡ ಅದಕ್ಕೆ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲ್ಲ. ಇದೀಗ ಖುದ್ದು ಬಾಲಕಿಯನ್ನೇ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಸ್ಥಳೀಯರು ಅದನ್ನ ಯಾರೊಬ್ರು ವಿಡಿಯೋವನ್ನ ಮಾಡಾಕಿ ಸಂಬಂಧಪಟ್ಟವರಿಗೆ ಮುಡಿಸಿರುವಂತದ್ದು. ಹಾಗಾಗಿ ಈ ಪ್ರಕರಣವನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು. ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಅನೇಕ ಭಾಗದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು. ಶಿಕ್ಷಣ ಇಲಾಖೆಗಳು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನ ವಹಿಸುವಂತ ಕೆಲಸ ಆಗಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಈ ವಿಷಯ. ಗೊತ್ತಿದ್ದು ಕೂಡ ಅವರು ಮುಕ್ತವಾಗಿ ಹೇಳಿಕೊಳ್ಳದೇ ಇರುವಂತ ವ್ಯವಸ್ಥೆಗೆ ಇರುವಂತದ್ದು ಮಾತ್ರ ಬಹುದೊಡ್ಡ ದುರಂತ. ಹಾಗಾಗಿ ಒಂದು ಅಹಿಂದ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಕರಣ ನಿರಂತರ ಆಗ್ತಿರ್ತವೆ. ಅಷ್ಟೆಲ್ಲ ಪ್ರಮುಖವಾಗಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಚಿತ್ರದುರ್ಗ ಜಿಲ್ಲೆಯ ಜೈಲಿಗೆ ಹೋದ್ರೆ ನಾವು ಕನಿಷ್ಠ ಪಕ್ಷ 25ರಿಂದ 30 ಜನ ಪೋಕ್ಸೋ ಕೇಸ್ ದಾಖಲಾಗಿದ್ದಾರೆ. ಪೋಕ್ಸೋ ಕೇಸ್ ಅಂತಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಅನ್ನೋದೊಂದು ಅಷ್ಟೇ ನಾವು ಕೇಸನ್ನ ನೋಡ್ತೇವೆ. ಆದ್ರೆ ಅಪ್ರಾಪ್ತ ಬಾಲಕಿಯವರನ್ನ ಬಾಲ್ಯ ವಿವಾಹವಾಗಿರುವಂತ ಹುಡುಗರು ಕೂಡ ಪೋಕ್ಸೋ ಕೇಸಲ್ಲಿ ದಾಖಲಾಗಿರುವಂತದ್ದು. ಹಾಗಾಗಿ ಈ ರೀತಿಯ ಪ್ರಕರಣಗಳನ್ನ ಸೂಕ್ಷ್ಮ ಪ್ರಕರಣಗಳಂತ ಪರಿಗಣಿಸಿ ಎಚ್ಚರಿಕೆಯನ್ನು ಕೊಡುವಂತದ್ದು ಸರ್ಕಾರದ ಉದ್ದೇಶ ಆಗ್ಬೇಕು. ಅಷ್ಟೇ ಅಲ್ಲ, ಶಿಕ್ಷಣ ಇಲಾಖೆ ಸೇರಿದಂತೆ ಅನೇಕ ಶಿಕ್ಷಣ ಸಂಬಂಧಪಟ್ಟಂತ ಸಂಸ್ಥೆಗಳು ಕೂಡ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ. ಅದೇನೇ ಆಗ್ಲಿ, ಪೋಷಕರೇ ತಮ್ಮ ಮಗಳನ್ನ ಈ ರೀತಿಯ ದುರಂತಕ್ಕೆ ಏನು ಕರೆದುಕೊಂಡು ಹೋಗ್ತಿರೋಂಥದ್ದು ಬಹಳ ದೊಡ್ಡ ಘನಘೋರ ಸಂಗತಿ. ಪ್ರಮುಖವಾಗಿ ಆ ಬಾಲಕಿಯ ತಂದೆಗೆ ಸುತರಾಮ್ ಇಷ್ಟ ಇಲ್ಲ. ಆ ತಂದೆ ಕುರಿ ಕಾಯೋದಕ್ಕೆ ಹೋದ ಸಂದರ್ಭದಲ್ಲಿ ಮಧ್ಯಾಹ್ನ ಟೈಮಲ್ಲಿ ಈ ರೀತಿಯ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಹಾಗಾಗಿ ಇವತ್ತು ಬೆಳಿಗ್ಗೆ ಸಂಬಂಧಪಟ್ಟಂತ 5 ಮೇಲೆ ದೂರನ್ನ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ದಾಖಲಿಸಿಕೊಂಡು 5 ಅರೆಸ್ಟ್ ಮಾಡಿದರೆ. ಇದೀಗ ತಾನೇ ನಾವು ಕೂಡ ಸಂಬಂಧಪಟ್ಟ SP ಕಚೇರಿಯ ಮುಂಭಾಗದಲ್ಲೇ ನಿಂತಿದ್ದೇವೆ. ವಿಚಾರಣೆಯನ್ನ ಮಾಡಿ SP ಅವರು ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇದು ಕೇಸ್ ಆಗ್ಬೇಕು, ನಾವು ಕೇಸದಲ್ಲೇ ಕೊಡಕ್ ಬರಲ್ಲ ಅಂತ. ಒಟ್ಟಾರೆ ಬೆಳವಣಿಗೆಗಳಲ್ಲಿ ಇವತ್ತಿನ ಈ ಒಂದು ವ್ಯವಸ್ಥೆಗೆ ಅನೇಕರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಾಲ್ತೇಶ್, ಮದುವೆ ಇವತ್ತೇನಾ ಮದುವೆ ಇರೋದು? ಇಲ್ಲ ಹೇಮಂತ್, ಇದು ಮದುವೆ ಅನ್ನಂಗ ಅವ್ರು ನಿಶ್ಚಯ ಮಾಡೇ ಇಲ್ಲ. ಏಕೈಕ ಸುಮ್ಮನೆ ಯಾವುದೇ ಮದುವೆ ಇಲ್ಲದಂತೆ ಮನೆ ಒಳಗಡೆ ತಾಳಿ ಕಟ್ಟಿಸಿ ಅವ್ರಿಗೆ, ಅಂದ್ರೆ ಒಂದೇ ಕುಟುಂಬ ಇರ್ತಾರಲ್ವಾ, ಅಂದ್ರೆ ಒಂದು ಕುಟುಂಬ ತಾಯಿ ತಮ್ಮ ತಂದೆ ಎಲ್ಲ ಜೊತೆಗಿರೋ ಸಂದರ್ಭಗಳಲ್ಲಿ ಇವರು ಮದುವೆ ನಿಶ್ಚಯ ಮಾಡದೆ ಚಪ್ಪರವನ್ನು ಹಾಕ್ತಾರೆ, ಡೋಳು ಏನೋ ಕರೆಸ್ದೇನೆ ಸುಮ್ನೆ ಯಾಕೆ ಇದು ಕೇಸ್ ಎಲ್ಲ ಒಂದ್ ಕಡೆ ಬೇರೆ ಕಡೆ ಪ್ರಕರಣ ತಿರುಗ್ತಾ ಇರುತ್ತೆ. ಅಂದ್ರೆ ಕೆಲವೊಂದು ಬಾಲಕಿಯರು ಪ್ರೇಮ ಪ್ರಕರಣಗಳಲ್ಲೂ ಕೂಡ ಸಿಲುಕಿ ಹೋಗ್ತಿರ್ತಾರೆ. ಅಂದ್ರೆ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ಅವರನ್ನ ಆಮೇಲೆ ವಿಶೇಷ ಅಂದ್ರೆ ಗೊಲ್ಲ ಸಮುದಾಯಗಳಲ್ಲಿ ಯಾರು ತಾಳಿ ಕಟ್ಬಿಡ್ತಾರೋ ಅವರೇ ಗಂಡ ಅನ್ನೋ ಪರಿಕಲ್ಪನೆ ಕೂಡ ರೂಢಿಸ್ಕೊಂಡು ಬಂದಿರೋಂಥದ್ದು. ಬೇರೆ ಹುಡುಗಿಯರಾದ್ರೆ ತಾಳಿ ಕಟ್ಟುವ ಸಂದರ್ಭ ಇತ್ತೀಚೆಗಷ್ಟೇ ಮೊನ್ನೆ ಒಂದು ವಾರದಿಂದ ಬೇರೆ ಕಡೆ ನೀವು ನೋಡಿರ್ಬೋದು, ತಾಳಿ ಕಟ್ಟುವ ಎಲ್ಲಾ ಮದುವೆ ಮಂಟಪದ ಅದ್ದೂರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಕೂಡ ಮದುವೆಯಲ್ಲಿ ತಿರಸ್ಕಾರ ಮಾಡೋಂತಿರ್ತಾರೆ. ಆದ್ರೆ ಈ ಸಮುದಾಯ ಇದೆಯಲ್ಲ, ಈ ಸಮುದಾಯ ಸಣ್ಣ ಚಪ್ರದಲ್ಲೇನೆ ಮಾಡ್ಬಿಡ್ತಾರೆ. ಆದ್ರೆ ಏನಿಲ್ಲ, ತಾಳಿ ಕಟ್ಬಿಟ್ಟು ಸಾಕು ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ಒಂದು ಹಾಡು ಭಾಷೆಯಲ್ಲಿ ಅವನಿಗೆ ನೀವು ಫಸ್ಟ್ ಆ ಹುಡುಗ ಅಂದ್ರೆ ಕೃಷ್ಣ ಅಂತ ಏನು
ಸೊಪ್ತಾ ಇದ್ದಾಳೆ. ಅವರ ಮಾವ, ತಾಯಿಯ ತಮ್ಮ ತಾಳಿಯನ್ನ ಕೈ ಹಿಡ್ಕೊಂಡು ಇಡೀ ಊರಲ್ಲಿ ಕಟ್ಟುಬ ಅಂತ ಓಡಾಡಿರೋದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಚಪ್ರ ಮದುವೆ ಫಿಕ್ಸ್ ದೊಡ್ಡರ ಅನುಮತಿ ಏನಿಲ್ಲ. ಅವರವರ ತಾಯಿ ಮತ್ತು ತಮ್ಮನೇ ಈ ರೀತಿ ಬಲವಂತ ದೃಶ್ಯಗಳಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಇದಕ್ಕೆ ಅಲ್ಲಿರುವಂತ ಸ್ಥಳೀಯರು ಕೂಡ ಸಪೋರ್ಟ್ ಮಾಡಿರ್ತಾರೆ. ಅನಿವಾರ್ಯ ಹೆಂಗಾರ ಮಾಡ್ಕೊಳ್ಳಿ ಬಿಡಪ್ಪ, ಅವರು ಅಂದ್ರೆ ಅವ್ರ ಕುಟುಂಬ ಅವ್ರ ಮಗಳು ಹೆಂಗಾರ ಮಾಡ್ಕೊಳ್ಳಿ ಅನ್ನೋ ವ್ಯವಸ್ಥೆಗೆ ಬಂದಿರೋಂಥದ್ದು ಇವತ್ತಿನ ಘನಘೋರ ವ್ಯವಸ್ಥೆಗೆ ಸೂಕ್ಷ್ಮ ಉದಾಹರಣೆ, ಒಂದು ಸ್ಪಷ್ಟ ಸಾಕ್ಷಿ ಆಗಿದೆ. ಹಾಗಾಗಿ ಇಂಥ ಪ್ರಕರಣಗಳ ಬಗ್ಗೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ ಅಂತ ಅನೇಕರು ಧ್ವನಿಯನ್ನು ಎತ್ತಿದ್ದಾರೆ. ಎಸ್ ಎಸ್, ಓಕೆ, ಥ್ಯಾಂಕ್ ಯು ಮಾಲ್ತೇಶ್. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಒತ್ತಾಯ ಮಾಡಿ ಪೋಷಕರಿಂದಲೇ ಆ ಬಾಲಕಿಗೆ ಒತ್ತಾಯ ಮಾಡಿ ಮದುವೆ ಮಾಡುವಂಥ ಪ್ರಯತ್ನ ಇದೆ. ಆದರೂ ಕೂಡ ಆ ಬಾಲಕಿ ಕೇಳಿರಲಿಲ್ಲ. ಎಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದ ನಂತರ ಅಲ್ಲಿ ಪಕ್ಕದಲ್ಲಿರೋರು ಯಾರೋ ಇದನ್ನು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಬಂದು ಪ್ರಕರಣವನ್ನು ಈಗ ದಾಖಲಿಸಿಕೊಂಡಿದ್ದಾರೆ. ಪೋಷಕರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ. ಆಯಿತು, ನೀವು ಅವ್ರನ್ನೇ ಮದುವೆ ಮಾಡಿಕೊಡೋದಾದರೆ 18 ವರ್ಷ ಕಾಯ್ಬೇಕಲ್ವ, ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. 13-14 ವರ್ಷಕ್ಕೆ ಬಾಲಕಿಗೆ ಮದುವೆ ಮಾಡಿಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಏನು ಗೊತ್ತಿರುತ್ತೆ. ಮದುವೆ ಅನ್ನೋದೇನು ಗೊತ್ತಿರೋದು, ಸಂಸಾರ ಮಾಡೋದು ಹೇಗೆ ಅಂತ ಈ ಹಳ್ಳಿ ಕಡೆಯಲ್ಲಿ ಈಗಲೂ ಕೂಡ ನಡೆಯುತ್ತೆ. ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಅಲ್ಲಿರುವಂಥ ಪಂಚಾಯತ್ ಏನು ಮಾಡ್ತಾ ಇದೆ ಅಂತ. ಹಿಂದೆ